ಸ್ವಲ್ಪ ಹೊರಗಡೆ ಬರ್ತೀರಾ? ಯಾರು? ನಾನೇ ಸುಕನ್ಯಾ, ನಿನ್ನ ಕ್ಲಾಸ್ಮೇಟ್ ಸಂತೋಷ್. ಸಂತೋಷ್, ಏನಿದು ವೇಷ? ಇದು ವೇಷವಲ್ಲ ಸುಕನ್ಯಾ, ಇಂದಿನಿಂದ ಇದೇ ನನ್ನ ನಿಜವಾದ ವೇಷ. ಅಂದ್ರೆ ನೀನು ಒಂದು ಪೊಲೀಸ್ ನೌಕರಿಯಲ್ಲಿ ಇದೆಯಾ? PSI ಆಗಿ? ಒಂದು ವಾರದಿಂದ ನನಗೆ PSI ನೌಕರಿ ಆರ್ಡರ್ ಆಗಿದೆ. ಇಂದು ಡ್ಯೂಟಿಗೆ ಜಾಯಿನ್ ಆಗಲು ಹೊರಟಿದ್ದೆ. ಆಗ ಈ ವಿಷಯ ನಿನಗೆ ತಿಳಿಸಿ ಹೋದ್ರಿಂದ ನಿನ್ನಲ್ಲಿಗೆ ಬಂದೆ. ತುಂಬಾ ಸಂತೋಷ. ನೋಡು, ಕಾಕಿ ಬಟ್ಟೆ ಮೈ ಮೇಲೆ ಬಂದ ಮೇಲೆ ಬಡವರು ಬಗ್ರು ಅಂತ ಮರ್ತು ಬಿಡ್ಬೇಡಪ್ಪ. ಅವ್ರ ಮೇಲೆ ದೌರ್ಜನ್ಯ ಮಾಡಬೇಡ. ಇದೇನು ಸುಕನ್ಯಾ ನಿನ್ನ ಮಾತು? ನಾನೇನು ದೊಡ್ಡ ಶ್ರೀಮಂತರ ವಂಶದಲ್ಲಿ ಹುಟ್ಟಿ ಮಹಾರಾಜನಂತೆ ಬೆಳೆದವನಲ್ಲ. ಚಿಕ್ಕಂದಿನಿಂದಲೇ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ಬಡತವ ಎಂಬ ಭೂತಕ್ಕೆ ಸಿಕ್ಕು ಬೆಂದಾದ ನನಗೆ ಬಡವರ ನೋವು ಏನನ್ನು ಚೆನ್ನಾಗಿ ಗೊತ್ತ ಸುಕನ್ಯಾ. ಆದ್ರೂ ಕಾಕಿ ಹಾಗೆ ಮಾಡಿಸ್ಬಿಡಿತ್ತಪ್ಪ, ಹೇಳಕ್ಕಾಗಲ್ಲ. ಬಡವ್ರನ್ನ ಬಗ್ರನ್ನ ಸ್ವಲ್ಪ ನೆನಪಲ್ಲಿಟ್ಕೋ. ಯಾಕೆ ಸುಕನ್ಯಾ? ಈ ಸಂತೋಷನ ಮೇಲೆ ನಿನಗೆ ಅಪನಂಬಿಕೆ? ಸತ್ಯ, ನ್ಯಾಯ, ನೀತಿ, ಧರ್ಮವೇ ನನ್ನ ಪ್ರಾಣದ ಸೇರು. ಬಡವರೇ ನನ್ನ ಬಂಧು ಬಳಗ. ಬಡವರ ಹೊಟ್ಟೆ ಮೇಲೆ ಹೊಡೆದು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ಗೋಮಕನರ ವ್ಯಾಘ್ರವನ್ನು ಒದ್ದು ಹಾಕಿ ಬಡವರಿಗೆ ನ್ಯಾಯ ಸಿಗುವಂತೆ ನಾವು ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂತೋಷನೇ ಅಲ್ಲ. ಈ ಮಾತು ನಾ ತೊಟ್ಟ ಕಾಕಿ ಸಾಕ್ಷಿಯಾಗಿಯೂ ಸತ್ಯ. ತುಂಬಾ ಸಂತೋಷ. ನೋಡು, ಒಂದ್ ನಿಮಿಷ ಇರು, ಮಾತಾಡ್ತಾ ಕಾಫಿ ತರೋದನ್ನೇ ಮರ್ತು ಬಿಟ್ಟೆ. ಕಾಫಿ ಬೇಡ ಸುಕನ್ಯಾ, ಈಗಾಗಲೇ ಡ್ಯೂಟಿಗೆ ಸಮಯ ಆಗಿದೆ. ಇನ್ನೊಂದು ಸಾರಿ ಬಂದಾಗ ಕಾಫಿನೇ ಬೇಕೆ, ಊಟನೇ ಮಾಡಿಕೊಂಡು ಬರುತ್ತೇನೆ. ಸರಿಯಪ್ಪ, ಆಗ ತಪ್ಪದೆ ಬರ್ಬೇಕು. ಆಯ್ತು ಸುಕನ್ಯಾ. ಸರಿ. ಮತ್ತಿಗೆ ಯಾಕಪ್ಪ ಮೈದುನ ಕರಿತಾ ಇದೆಯಲ್ಲ, ಏನಾಯ್ತು? ನಾನು ತೋಟಕ್ಕೆ ಹೋಗಿ ಎತ್ತುಗಳಿಗೆ ನೀರು ಕುಡಿಸಿ ಮೇವು ತರ್ತೇನೆ ಅತ್ತಿಗೆ. ಅಲ್ಲ ಮೈದುನ, ನಿಮ್ಮ ಅಣ್ಣನವರು ಎತ್ತುಗಳಿಗೆ ಮೇವು ತರ್ತೀನಂತ ಆಗ್ತಾನೆ ಹೋದ್ರಲ್ಲಪ್ಪ. ನಾನಿರುವಾಗ ಅಣ್ಣನಿಗೆ ಏಕೆ ಬೇಕು ಮೇವು ತರುವ ಕೆಲಸ? ಅದನ್ನೆಲ್ಲ ಮಾಡೋದಕ್ಕೆ ನಾನಿಲ್ಲವೇ? ಕೂತು ಉಂಡರೆ ಕುಡಿಕೆ ಹೊನ್ನು ಕೂಡ ಸಾಲದಪ್ಪ. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿಲ್ಲವೇ? ಅಂದಮೇಲೆ ವಚನ ಪಾಲಿಸಿದ ಒಕ್ಕಲಿಗ ನಿಮ್ಮಣ್ಣ ಕಣೋ. ಅಣ್ಣನ ದಾರಿಯಲ್ಲಿ ಸುಬದೆಯಲ್ಲಿ ದಯಪಾಲಿಸು ತಾಯಿ ಎಂದು ಆ ಮಾರಿಕಾಂಬೆಯಲ್ಲಿ ಬೇಡಿಕೊಳ್ಳುತ್ತೇನೆ. ಸಹೋದರ, ತಮ್ಮ ಸಹೋದರ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಸಹೋದರ, ಅದು ಯಾಕ್ರಿ ಅದು ಅದು ಅಂತ ಏನೇನು ಮಾತಾಡ್ತಾ ಇದ್ದೀರಲ್ಲ? ಆದದ್ದಾದ್ರೂ ಏನಾಯ್ತು? ಸ್ವಲ್ಪ ಏನಾಯ್ತಂದು ಯಾವ ಬಾಯಿಂದ ಹೇಳಲಿ ಸುವರ್ಣ? ಯಾವ ಬಾಯಿಂದ ಹೇಳಲಿ? ಯಾಕಣ್ಣ ಯಾಕೆ? ಯಾವ ಪುಣ್ಯ ಪುಡಾರನ ಮಗನೇನಾದ್ರೂ ನಿನ್ನ ಮೇಲದು ಅನ್ನೋ ದರ್ಪವನ್ನು ತೋರಿಸಲು ಮುಂದಾದರೆ ಈಗ ಕಣ್ಣಲ್ಲಿ ಹಚ್ಚಿದ ದಾರಿಯನ್ನು ರುಂಡ ತಂದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಸಹೋದರ, ಯಾರ ದುಷ್ಟರು ಬೆಳೆ ತುಂಬಿ ನಿಂತ ನಮ್ಮ ಗೋವಿನ ಜೋಳದ ಪೈರಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವರಪ್ಪ, ಸುಟ್ಟು ಹಾಕಿರುವರು. ಇದೇನಣ್ಣ ನಿನ್ನ ಮಾತು? ಒಟ್ಟಾರೆ ಗಂಡ ಗಂಡಿಯನ್ನು ತುಂಬಿಕೊಂಡ ಈ ನಿನ್ನ ಅಣ್ಣ ತಮ್ಮನಿಗೆ ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ಅವರು ಕೇಳು ಬಗೆಯ ದುಷ್ಟರ ಕಣ್ಣು ಬರೀ ಗೋವಿನ ಜೋಳದ ಪೈರಿಗೆ ಅಷ್ಟೇ ಅಲ್ಲ ಸಹೋದರ, ಜೋಡಿ ಎತ್ತಿನ ಚಕ್ಕಡಿ ರೇಷನ ಸರದಾರನೆಂದು ನಿನಗೆ ಬಿರುದು ತಂದು ಕೊಟ್ಟ ನಿನ್ನ ಜೋಡು ಎತ್ತುಗಳನ್ನು ಸಹ ಸುಟ್ಟು ಹಾಕಿರುವರಪ್ಪ. ನಿನ್ನ ಜೋಡು ಎತ್ತುಗಳನ್ನು ಸಹ ಸುಟ್ಟು ಹಾಕಿರುವರು. ನನ್ನ ಗಂಡನ ಅರಿವ ಕೆಟ್ಟ ವಿಷಯದಂಡವನ್ನು ರಾಜ್ಯದ ಜನಕಡಿ
ಉಳಿಯದೆ ಎಲ್ಲ ಸುಟ್ಟು ಕರಕಲಾಗಿ ಹೋಗಿದೆ ಸೋಣ, ಎಲ್ಲ ಸುಟ್ಟು ಕರಕಲಾಗಿ ಹೋಗಿದೆ. ಹೀಗೆ ದುರ್ವಿಧಿಯೇ ಎತ್ತ ಪರಿಪರಿಯಾಗಿ ಕಾಣುತ್ತಿರುವಿ ಬಡಪಾಯಿಯನು. ಹೀಗೆ ಸಲ ಬರುವ ಗೋವಿನ ಜೋಳ ಮಾರಿ ಅಳಿತ ಅಂಗಡಿಯವರ ಸಾಲ ತೀರಿಸಬೇಕೆಂದು ಅಪಾರ ನಂಬಿಕೆಯನ್ನಿಟ್ಟ ಈ ಬಸವಂತ ಧರ್ಮಂದರ ಮನೆ ಸಮಾಧಿ ಮಾಡಿದೆಯಾ ಕ್ರೋರುವಿದೆಯೇ? ನಾವು ಏನು ತಪ್ಪು ಮಾಡಿದೆವೆಂದು ನಮಗೆ ಈ ಶಿಕ್ಷೆ. ಸಮಾಧಾನ ಮಾಡಿಕೋ ಮೈದನ, ಸಮಾಧಾನ ಮಾಡಿಕೋ. ಇನ್ನೆಲ್ಲಿದೆ ಅತ್ತಿಗೆ ಈ ನಿನ್ನ ಮೈದನಿಗೆ ಸಮಾಧಾನ? ಈಗಾಗಲೇ ಬೇರೆ ಬೆಳೆಸುವ ಸಲುವಾಗಿ ಸಾವುಕಾರ ನಗರದಲ್ಲಿ ಬೆಟ್ಟದಷ್ಟು ಸಾಲ ಬೆಳೆದು ನಿಂತಿದೆ. ಅಡಿತ ಅಂಗಡಿಯವರು ಸಾಲ ಕೊಡೊಂದು ಮನೆ ಬಾಗಿಲಿಗೆ ಬಂದರೆ ಅವರಿಗೆ ನಾನು ಏನು ಏನನ್ನು ಉತ್ತರಿಸಲಿ? ಅಳಬೇಡ ಸಹೋದರ, ಅಳಬೇಡ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಎದೆ ಹೊಡೆದು ಚೂರು ಚೂರು ಆಗುತ್ತದೆಪ್ಪ, ಚೂರು ಚೂರು ಆಗುತ್ತದೆ. ನೀನು ಯಾವ ಕಾಲಕ್ಕೆ ನಗನಗತಿರಬೇಕೆನ್ನುವುದೇ ಈ ನಿನ್ನಣ್ಣನ ಆಸೆಯಪ್ಪ. ನೋಡು ಮೈದನ, ಜೋಡು ಗುಂಡಿಗೆ ಇರುವ ನೀನೇ ಈ ರೀತಿ ಕಣ್ಣೀರು ಹಾಕ್ತಾ ನಿಂತ್ರೆ ಮುಂದೆ ನಿಮ್ಮಣ್ಣನ ಗತಿ ಏನಪ್ಪ? ಯಾಕೆಂದ್ರೆ ನೀನು ಅಳುವುದನ್ನ ನೋಡಿ ಅವರ ಹೃದಯದಲ್ಲಿ ದೊಡ್ಡ ಗಾಯವೇ ಆಗೋಗುತ್ತೆ ಅಪ್ಪ. ಅದಕ್ಕೋಸ್ಕರ ಏನೇ ಆದ್ರೂ ನೀನು ನಗನಗತಾ ಇರ್ಬೇಕು ಮೈದನ, ನಗನಗತಾ ಇರ್ಬೇಕಪ್ಪ. ಇನ್ನೆಲ್ಲಿದೆ ಅತ್ತಿಗೆ ಈ ನಿನ್ನ ಮೈದನಿಗೆ ನಗು? ಹೊಟ್ಟೆಯಲ್ಲಿ ಗಂಡ ಗುಂಡಿಯನ್ನು ಕುಟ್ಟೊಮ್ಮಿಕೊಂಡು ನಿಂತಿರುವ ಈ ನನ್ನ ಮೈದನ ಮುಖದಲ್ಲಿ ನಗು ಇಲ್ಲದಂತಾಗಿದೆ ನನ್ನ ಮುಖದಲ್ಲಿ. ಆದಿದ್ದ ಆಯ್ತು ಸಹೋದರ, ಹಣದ ಬಗ್ಗೆ ಮುಂದೆ ಏನಾದರೂ ವಿಚಾರ ಮಾಡೋಣ, ನಡೀರಿ. ಮೊನ್ನೆ ನೀನು ಹೇಳಿದ ವ್ಯಕ್ತಿ ಎಲ್ಲಿದ್ದೇನೆಂದು ಪತ್ತೆ ಹಚ್ಚಿದ್ದೇನೆ. ಯಾವ ವ್ಯಕ್ತಿ? ಅದೇ ನಮ್ಮ ದೇಶದ ತಾಯಿ ಗಂಡ ಚಂದಿ ಬೋಲೋ ಸಮರ್ಥ ಅವನ್ಯಾರೆಂದು ಅವನ ಹಸಿನತ್ತರದಿಂದ ನನ್ನ ಪಾದ ತೊಳೆಯುತ್ತೇನೆ. ನಮ್ಮ ದೇಶದ ವಿದೇಶಕ್ಕೆ ಪಾರ್ಸಲ್ ಮಾಡುತ್ತಿರುವ ಕತ್ವಲೆಂಬ ಹೈವನನ್ನು ಎಲ್ಲಿದ್ದಾನೆಂದು ಪತ್ತೆ ಹಚ್ಚಿದ್ದೇನೆ. ಹಾಗಾದರೆ ಸಮರ್ಥ ಎಲ್ಲಿದ್ದಾನೆ ಆ ಕೊತ್ವಾಲ್ ಎಂಬ ಹೈವನ್? ಸಿಂಧೂರ ಅವನ ರಕ್ತ ಎಂದು ಇಂದು ಈ ಭೂಮಿಗೆ ಲೇಪನವಾಗಲೇಬೇಕು. ಸಮರ್ಥ ಆ ಕೊತ್ವಾಲನ ರಕ್ತ ಅಷ್ಟೇ ಅಲ್ಲ, ಅವನಿಗೆ ಸಪೋರ್ಟ್ ಮಾಡುತ್ತಿರುವ MLA ಅನಿಲ್ ರಾಜನ ರಕ್ತ ಕೂಡ ಹಿಂದೆ ಈ ಪುಣ್ಯ ಭೂಮಿಯ ಮೇಲೆ ಲೇಪನವಾಗಲೇಬೇಕು. ನೋ ಸಿಂಧೂರ, ನೋ. ಅವರಿಬ್ಬರನ್ನು ಒಟ್ಟಿಗೆ ಮುಗಿಸಿದರೆ ನಮ್ಮ ಸೇಡು ತೀರುವುದಿಲ್ಲ. ಮೊದಲು ಕತ್ವಲೆಂಬ ಹೈವನನ್ನು ತಲೆ ಕಡಿದು ಈ ಭೂಮಿಗೆ ಲೇಪನ ಮಾಡಲೇಬೇಕು. ಹಾಗಾದರೆ ಸಮರ್ಥ ಎಲ್ಲಿದ್ದಾನೆ ಆ ಕೊತ್ವಾಲ್ ಎಂಬ ಹೈವನ್? ಗೋಕುಲ ಗಾರ್ಡನ್ ನಲ್ಲಿ 4 ಜನ ಹುಡುಗಿಯರೊಂದಿಗೆ ಸರಸವಾಡುತ್ತಿದ್ದಾನೆ. ಗೋಕುಲ ಗಾರ್ಡನ್
ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಿಯರಿಗೆ ಮಾರಿ ಹಣ ಸಂಪಾದಿಸುತ್ತಿರುವ ತಾಯಿಗಂಡ ಸೂಳೆ ಮಗನೇ ಕೊಂದೆ ಬೇಟದಿಂದ ಒಂದೊಂದು ಅಂಗಾಂಗಗಳನ್ನು ವಿಂಗಡಿಸಲು ಹೋಗು ಹೋಗು ಸಿಂಧೂರ ಹೋಗು. ನಿನಗೇನು ಗೊತ್ತು ಈ ಸಮರ್ಥ? ಕುರಿಯನ್ನೇ ತೋರಿಸಿ ಹುಲಿಯನ್ನೇ ಪಳಗಿಸುವ ಸರ್ದಾರ ಸಮರ್ಥನೆಂದು. ಸಮಯ ಸಾಧಿಸಿ ನಿನಗೆ ಸಹಾಯ ಮಾಡಿದಂತೆ ನಟಿಸಿ ನಿನ್ನ ರುಂಡ ಚಂಡಾಡದಿದ್ದರೆ ನನ್ನ ಹೆಸರು ಗಂಡೆದೆಯ ಪೊಂಡ ಸಮರ್ಥನೇ ಅಲ್ಲ. ಲಕ್ಷ್ಮಣ, ಏ ಲಕ್ಷ್ಮಣ! ಅಣ್ಣ ಈಗ ಬಂದೇನಣ್ಣ? ಹೌದ್ ತಂಗಿ, ಈಗ ಬಂದೆ. ಲಕ್ಷ್ಮಣ ಇಲ್ಲ ಮನೆಯಲ್ಲಿ? ಮನೆಯಲ್ಲಿ ಇದ್ದಾನೆ, ಸ್ವಲ್ಪ ತಾಳಣ್ಣ. ಮೈದನ ಲಕ್ಷ್ಮಣ, ಇದೇನು ಸಂತೋಷ್, ಮನೆಗೆ ಬಂದು ನಿಂತು ಮಾತನಾಡುತ್ತಿರಲಿಲ್ಲ? ಕುಳಿತುಕೋ. ಕುಳಿತು ನಿನ್ನ ಜೊತೆ ಹರಟೆ ಹೊಡೆಯಲು ಬಂದಿಲ್ಲ, ಡ್ಯೂಟಿ ಮೇಲೆ ಬಂದಿದ್ದೇನೆ. ಹಾಗಾದರೆ ಇಲ್ಲಿಗೆ ಬಂದ ಕಾರಣ? ಫೋಟೋ ನೋಟಿನ ವಿವರದಲ್ಲಿ ನೀ ಶಾಮಿಲಾಗಿ ಎಂದು ನನಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಿಮ್ಮ ಮನೆ ಸರ್ಚ್ ಮಾಡಲು ಬಂದಿದ್ದೇನೆ. ಏನು ಮಾತಾಡ್ತೀರಿ ಸಂತೋಷ್? ನಿಜವನ್ನೇ ಮಾತಾಡಿದ್ದೇನೆ ಲಕ್ಷ್ಮಣ. ನಿಮ್ಮ ಮನೆ ಸರ್ಚ್ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಕಳ್ಳಮಾಲ ಸಿಕ್ಕರೆ ನಿನ್ನನ್ನು ಅರೆಸ್ಟ್ ಮಾಡಲು ಮೇಲಿನಿಂದ ಆರ್ಡರ್ ಕೂಡ ಆಗಿದೆ. ಅಣ್ಣ, ಇದನ್ನ ಏನು ಹೇಳ್ತಾ ಇದೆಯಲ್ಲ ನೀನು? ನಮ್ಮ ಮನೆತನದ ಮೇಲೆ ನಿನಗೆ ಅನುಮಾನವೇನಣ್ಣ? ತಂಗಿ ಸುವರ್ಣ, ಇದು ನನ್ನ ಅನುಮಾನವಲ್ಲ ತಂಗಿ, ಸರ್ಕಾರದ ಅನುಮಾನ. ದಯವಿಟ್ಟು ಕೋಪರೇಟ್ ಮಾಡಿ. ಪಿಸಿ ಸರ್ಚ್ ಮಾಡಿ. ಸುಟ್ಕೇಸ್ ಇದೆ ಸರ್. ಸಂತೋಷ್, ಈ ಸುಟ್ಕೇಸಿನಲ್ಲಿ ನನ್ನ ಸ್ಕೂಲಿನ ಸರ್ಟಿಫಿಕೇಟ್ ಇದ್ದಾವೆ. ಅದರಲ್ಲಿ ಸ್ಕೂಲ್ ಸರ್ಟಿಫಿಕೇಟ್ ಇದ್ರೆ ಬಿಡುತ್ತೇನೆ. ಮೊದಲು ಚಾವಿ ಕೊಡು. ಪಿಸಿ ತೆಗೆದುಕೊಳ್ಳಿ, ಚಾವಿ ಓಪನ್ ಮಾಡಿ. ಹಣ ಇದೆ ಸರ್. ನಾನು ಇದನ್ನೇನು ನೋಡುತ್ತಿರುವೆ? ನನ್ನ ಮೇಲಿನ ಅಧಿಕಾರಿ ಹೇಳಿದ ಮಾತೇ ನಿಜವಾಯ್ತಲ್ಲ? ಎಸ್ ಸರ್. ಪಿಸಿ ಅರೆಸ್ಟ್ ಹಿಮ್. ಸಂತೋಷ್, ಇದರಲ್ಲಿ ಏನೋ ಮೋಸವಿದೆ. ಈ ದುಡ್ಡು ನನ್ನ ರೂಮಿಗೆ ಹೇಗೆ ಬಂದಿತ್ತೆಂದು ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ನಂಬು ಸಂತೋಷ್, ನಂಬು. ಮಾಡುವುದೆಲ್ಲ ಮಾಡಿ ಏನು ಗೊತ್ತಿಲ್ಲದ ಮಳ್ಳನಂತ ನಡೆಸಿದರೆ ಬಿಟ್ಟು ಬಿಡುವೆ ಅಂತ ಹೇಳುವ ಮೂರ್ಖ. ಹೊಡಿ ಸಂತೋಷ್, ಹೊಡಿ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡಿ. ಈ ಕೋಟ ನೋಟಿಗೂ ನನಗೂ ಯಾವ ಸಂಬಂಧವಿಲ್ಲ. ನನ್ನನ್ನು ನಂಬು ಸಂತೋಷ್, ನಂಬು. ಹೌದಣ್ಣ, ಹೌದು. ಇದು ಯಾರ್ದೋ ದುಷ್ಟರ ಕೈವಾಡವಿದ್ದಂತೆ ಕಾಣ್ತಾ ಇದೆ. ನನ್ನ ಮೈದನ ಅಂಥವನಲ್ವಣ್ಣ, ಅಂಥವನಲ್ಲ. ನಿನಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ನನ್ನ ಮೈದನನ್ನ ಬಿಟ್ಬಿಡ. ನೋಡು ತಂಗಿ,
ಹಾಗೆ ಬಿಡುವುದಕ್ಕೆ ಬರೋದಿಲ್ಲ. ಮಾರ ಸಮೇತ ಸಿಕ್ಕಿಕೊಂಡಿರುವ ಇಂಥ ಕಳ್ಳ ಕದಿವನ್ನು ಬಿಟ್ಟರೆ ನಾನು ನನ್ನ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಏನು ಸಂತೋಷ್, ಚಿಕ್ಕಂದಿನಿಂದಲೇ ಒಂದೇ ಸ್ಕೂಲಿನಲ್ಲಿ ಓದಿ ಬೆಳೆದ ಗೊತ್ತಿಲ್ಲವೇ ನನ್ನ ಗುಣಗಳು. ಎದುರಿಗೆ ಬಂಗಾರ ಬಿದ್ದರೂ ನೆದರಟ್ಟಿ ನೋಡದೆ ನಾನು. ಈ ಕೋಟಾನೋಟಿನಲ್ಲಿ ವ್ಯವಹಾರದಲ್ಲಿ ಸಾಮೀಲಾಗಿರುವ ಒಂದು ಹೇಳಿವೆಲ್ಲ ಸಂತೋಷ್, ಹೇಗೆ ಹೇಳುವಿ? ಅದೆಲ್ಲ ನನಗೆ ಬೇಕಾಗಿಲ್ಲ. ಟಿಸಿ ಎಳೆದುಕೊಂಡು ನಡೆಯಿರು ನಾನು. ಏನು ಸಂತೋಷ್, ನನ್ನ ತಮ್ಮನನ್ನು ಎಲ್ಲಿಗೆ ಎಳೆದುಕೊಂಡು ಹೊಂಟಿರುವಲ್ಲ? ಕೋಟಾ ನೋಟಿನ ಕಳ್ಳ ವ್ಯವಹಾರದಲ್ಲಿ ನಿನ್ನ ತಮ್ಮ ಶಾಮೀಲಾಗಿರುವುದರಿಂದ ಜೈಲಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕರೆದುಕೊಂಡು ಹೊರಟಿದ್ದೇನೆ. ಸಂತೋಷ, ಇದೇನು ಲಕ್ಷ್ಮಣ, ಇನ್ಸ್ಪೆಕ್ಟರ್ ಹೇಳುವ ಮಾತು ಸತ್ಯವೇ? ಯಾವುದು ಸತ್ಯ ಯಾವುದು ಅಸತ್ಯವನ್ನು ಯಾಕೆ ಹೇಳಲಣ್ಣ? ಏನಂತ ಹೇಳಲಿ? ಸತ್ಯವಾಗಿಯೂ ಈ ಕೋಟಾನೋಟಿನ ವ್ಯವಹಾರದಲ್ಲಿ ನನಗೆ ಏನೂ ಗೊತ್ತೇ ಇಲ್ಲ. ದಯವಿಟ್ಟು ನೀನಾದರೂ ನನ್ನನ್ನು ನಂಬಣ್ಣ, ನಂಬು. ಇನ್ಸ್ಪೆಕ್ಟರ್, ಇದು ಒಂದು ಸಾರಿ ನನ್ನ ತಮ್ಮನ ತಪ್ಪನ್ನು ಮನ್ನಿಸಿ ಬಿಟ್ಟು ಬಿಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೋಡಿ, ಮಾರ ಸಮೇತ ಸಿಕ್ಕಿಕೊಂಡಿರುವಂತ ಕಳ್ಳ ಕದಿವನ್ನು ಬಿಟ್ಟರೆ ನಾವು ನಮ್ಮ ಕರ್ತವ್ಯಕ್ಕೆ ದ್ರೋಹವಾದಂತಾಗುತ್ತದೆ. ಕಾನೂನು ಪ್ರಕಾರ ಇವನನ್ನು ಕೋರ್ಟ್ಗೆ ಹಾಜರುಪಡಿಸುತ್ತೇನೆ. ಮುಂದೆ ಅಲ್ಲಿ ಅಪರಾಧಿ ಯಾರು ನಿರಪರಾಧಿ ಯಾರು ಎಂಬುದು ಕೋರ್ಟ್ ತೀರ್ಮಾನಿಸುತ್ತದೆ. ನೀವೇನು ಚಿಂತಿಸಬೇಡಿ. ಪಿಸಿ ಎಳೆದುಕೊಂಡು ನಡೆಯಿರಿ ಇವನನ್ನು.
ಸುತ್ತೇಳು ಹಳ್ಳಿಯ ಅರಸನೆನಿಸಿಕೊಂಡಿರುವ ಈ ರಣದೇವನಿಗೆ ಖಂಡಸ್ಥಳಕ್ಕೆ ಸವಾಲು ಹಾಕಿದ ಸೂರ ಸರದಾರರಾದ ಸಿಂಧೂರನೇ ಇರಲಿ, ಲಕ್ಷ್ಮಣನೇ ಇರಲಿ, ಅವರನ್ನು ಹೋಳಿ ಕಳಿಸುವುದೇ ಈ ರಣದೇವನ ಗುರಿ. ಅದರಂತೆ ಲಕ್ಷ್ಮಣನ ಮನೆಯಲ್ಲಿ ಯಾರಿಲ್ಲದ ಸಮಯ ನೋಡಿ ನನ್ನ ಬಲಗೈ ಕಾಳನಿಂದ ಕೋಟ ನೋಟಿನ ಸುಟ್ಕೇಸನ್ನು ಸಾಧಿಸಿ ಅವನನ್ನು ಜೈಲು ಸೇರುವಂತೆ ಮಾಡಿದೆ. ಬಸವಂತ, ಹೇಗಾಯಿತು ನಿನ್ನ ಬಾಳ ಜೀವನದ ನೌಕೆ? ನೀನು ನನ್ನ ಮಾತು ಕೇಳಿ ಎರಡು ಎತ್ತಿನ ಬಂಡಿಯ ರೇಸಿನಲ್ಲಿ ಬರುವುದನ್ನು ಬಿಟ್ಟಿದ್ದರೆ ನಿನ್ನ ಗೋವಿನ ಜೋಳ ಸುಟ್ಟಿ ಬೂದಿಯಾಗುತ್ತಿರಲಿಲ್ಲ. ನಿನ್ನ ತಮ್ಮ ಲಕ್ಷ್ಮಣ ಜೈಲು ಸೇರುತ್ತಿರಲಿಲ್ಲ. ಅಂದಾಗಿ ಆಸ್ತಿಯ ನೆಪದಲ್ಲಿ ನಿಮ್ಮ ಗಂಡ ಹೆಣ್ಣೆಂದ್ರನಿಬ್ಬರನ್ನು ಹೊರತಳ್ಳಿಸಿ ನಿನ್ನ ಆಸ್ತಿಯೆಲ್ಲ ನಾನೇ ರಾಜನಾಗಿ ನಿನ್ನ ಹೆಂಡತಿಯಾದ ಸುವರ್ಣದ ಕರ್ಪೂರ ಗೊಂಬೆಂತಿರುವ ಅವಳ ಮಿಂಡ ನಾನಾಗದಿದ್ದರೆ ರಾಜಾದಿರಾಜನ ರಣದೇವನೇ ಅಲ್ಲ. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ, ಈ ಮಕ್ಕಳು ಮಾರೋದ್ರಾಗ ಸಾಕಾಗಿ ಹೋಗ್ಬಿಡ್ತು ನೋಡ್ರಿ. ನನಗೆ ಓಡಿ ಹಿಡಿದು ಹೊಂಟಂದ್ರೆ ಓಡಿ ಮೋನಿ ಗಂಡಸರು ಗಂಟು ಬಿದ್ದುಬಿಟ್ಟಾವ. ತಳಗ ಹೋದ್ರೆ ಅಲ್ಲೊಂದು ನಮ್ಮನೆ ಗಂಡಸರು, ಅತ್ತ ಮುಂದಕ್ಕೆ ತಗೊಂಡ್ರೆ ಅಲ್ಲೊಂದು ನಮ್ಮನೆ ಮುದುಕುರ್ದು ಒಂದು ಅವಳಿನ ಅವ್ನು ನಾನು ನೋಡಿದ್ಬಿಟ್ಲೆ ಮೊಸರು ಕೊಟ್ಟಾಳೆ ಇನ್ನೇನು ಅಂತ ನಾನು ನೋಡ್ಬಿಟ್ಲೆ ಸುಮ್ಮನೆ ಕುಂದ್ರಂಗಿಲ್ಲ. ಇಲ್ಲಿ ಹಣ್ಣಿನಂತ ಹುಡುಗಿ ಬಂತು ಒಬ್ಬ ಸಣ್ಣ ಮಾಡ್ತಿರ್ತಾನೆ, ಇನ್ನೊಬ್ಬ ಹೋಗನ್ ಬಾ ಇಲ್ಲ ಅಥವಾ ನನ್ನ ಗಾಡಿ ಹತ್ತಬಾ ಅಂತಾನೆ. ಯಾವ ಕರ್ಕೊಂಡು ಹೋಗ್ತಾನೋ, ಯಾವ ಕಣ್ಣು ನೋಡಿತಾನೋ, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತ್ರಿ. ಇಲ್ಲಿ ಹೋದ್ರೆ ಮತ್ತೆ ಅಲ್ಲೊಬ್ಬರದ ಕಾಟ ನೋಡೋಣ, ಅಲ್ಲಿ ಮುಂದೆ ಏನಾಗತ್ತ. ಮಾಡ್ಕೊಂಡ್ರೆ ನಮ್ಮ ಚಂದ್ರಗೊಂಡು ನಾಯಿ ಕಾಟ, ಇಲ್ಲಿ ಒಂದ್ಸರಕ್ ಬಂದ್ರೆ ನಮ್ಮ ಯಮುನಾವತಿ ನಾಯಿ ಕಾಟ. ಓಣ್ಯಾಗ ವ್ಯಾಪಾರ ಮಾಡೋದಕ್ಕಿಂತ ಎಲ್ಲ ಒಂದು ಅಂಗಡಿ ಇಟ್ಕೊಂತ ಹುಡುಗಿ ಕಾಕ ಕುಂದ್ರದ ಬೇಸ ಅಂತ. ಬಂದ್ಮೇಲೆ ನನಗ ಗೊತ್ತಿರಿ ನಂದ ಹೊಡಿತೀರಿ, ಬರ್ತೀರಿ ನನಗ ಗೊತ್ತಿರಿ ನಂದ ಹೊಡಿತೀರಿ. ನಿಮ್ ಕಣ್ಣಗರ ಮಣ್ಣಾಗ್ಲಿ, ನಿಮ್ ಹುಡುಗರದ ಉಪ್ಪು ಕಟ್ಲಿ, ನಿಮ್ ಹೆಣಕ್ ತೆಂಡಗಲ್ಲಿ ಏರಿಸ್ಲಿ, ನಿಮ್ ಬಾಯಾಗ ಎಣ್ಣೆ ಹಾಕಿ ಮೂಗನಾಗ ದೀಪ ಹಾಕ್ಲಿ, ನಿನ್ ಸ್ವಾಟ್ಯಾಗ ಲಾಟರ್ ಕಟ್ಲಿ, ನಿನ್ ಡುಬ್ಬಕ್ಕೆ ಡಬ್ಬಿ ಕಟ್ಲಿ, ನಿನ್ ದೂರ ಡಬ್ಬಿ ಬೀಳ್ಲಿ, ನಿನ್ ಎದು ಕೊಡ್ಲಿ, ನಿನ್ ಕುಡಿಯಾಕ ಕುಡ್ಕೊಂತ ಬರ್ಲಿ, ನೀನ್ ಹೋಗಿ ಉಣ್ಲಿ, ನಿನ್ ಕಣ್ಣಿಗೆ ಕಣ್ಣು ಹೋಗದವ ನಿನ್ನವ್ರ ಸೀರೆ ಮಾರು ಸುಂದ್ರ. ನಾ ಬ್ಯಾರೆ ಯಾರು ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಸುಂದ್ರಿ, ಏನು ನಾನು ಹಿಂಗ್ ಹೇಳಿ ನಿನ್ನ ಹಂಗಾತ ದಬ್ಬಿ ನಾನು ಇನ್ ಮೇಲೆ ಬಿದ್ದಿದ್ರ ನನಗೆ ಸುಖ ಜಾಸ್ತಿ ಆಗ್ತದ, ಇಲ್ಲಿ ನೋಡೋ ಸುಖ ಜಾಸ್ತಿ ಆಗ್ತದ.
ಎಲ್ಲರಿಗೆ ಹಾಕಿತ್ತು ನಿನಗೂ ಹಾಕಿತ್ತು ನಾ ಹೊಯ್ಕೊಳಂಗ ಹಾಕಿತ್ತು ಆದ್ರೆ ನನ್ನ ನಡು ಮರದಿ ನಿಂದ ಅಂತ ಐತೆ ಅಂದ್ರ ಪವರ್ಫುಲ್ ಬಾಡಿ ನೋಡಿ ನಂದು. ಹೌದ್ ತಡ್ಕೊಳಂಗಿಲ್ಲ ನಿನಗ ಅಲ್ಲ ನೀನ್ ಚಂದಾಗ ಆಜು ಬಾಜು ನೋಡ್ಬೋದು ಆ ಕಡೆ ಈ ಕಡೆ ಹೆಣ್ಮಕ್ಳು ಇರ್ತಾರ ತಿಳ್ಕೊಂಡು ಹೋಗ್ಬೇಕು ಅನ್ನೋದು ನಿನಗಿರ್ಬೇಕದ ಕಬರ್ ನೀ ಯಾಕಡ್ರ ಬಂದಿದ್ರ ಹಿಂಗ ಆಗೋದು ನೀ ಚಂದ ಕಣ್ಣು ತಕೊಂಡ್ ಬಂದಿದ್ದೆ ಅಂದಿದ್ರ ನೀನು ಸೊಟ್ಟ ಯಾಕೆ ಮುರಿದಿತ್ತು ನೀನೇ ಹೇಳು ಅಲ್ಲ ಸುಂದ್ರಿ ಏನ್? ಗಂಡದೇ ಗಂಡಸಿನ ನನ್ನಂತ ಮೀಸೆ ಹೊತ್ತು ಗಂಡಸಿನ ಎದುರು ಬರ್ದಾಗ ನೀನೇ ಒಂದ ಕರ್ತಕ್ ಮುರಿ ಅಂದ್ರ ಆ ನಿನ್ನ ಮದುವೆಗನ ಗತಿ ದೇವ್ರ ನೋಡು. ಇದ್ರಾಗ ಇರ್ತಾನ ಇದ್ರ ಹೊಯ್ಕೊಂತ ಹೋಗ್ತಾನ ನಾ ಏನ್ ಮಾಡ್ಲಿ ಅದಕ್ಕ ಯಾಕಂದ್ರ ಸುಂದ್ರಿ ಯಾಕ ನಾನು ಏನ್ ವ್ಯಾಪಾರ ಮಾಡಿದ್ರು ಆ ದೇವ್ರಿಗೆ ಮನಸ್ಸಿಗೆ ಬರುತ್ತೆ. ಅದಕ್ಕ ನಿನ್ನಿಂದ ತಿರುಗಾಡಿ ನಿನ್ ಪೂರ್ವಕ ವ್ಯಾಪಾರ ಮಾಡಿಸಿ ಹೋಗಂತ ಬಂದ್ರಿ ನಿನ್ ಫ್ರೆಂಡ್ಸ್ಗೆ ಹೇಳಿ ವ್ಯಾಪಾರ ಮಾಡಿಸಿ ಬಟ್ಟೆ. ಅಯ್ಯೋ ಸುಂದ್ರ ನೀನು ಸೀರೆ ವ್ಯಾಪಾರ ಮಾಡಕತ್ತಿದ್ದು ಬಾಳ ಚಲೋ ಆತ್ ನೋಡು ಯಾಕಂದ್ರ ನಮ್ಮ ಊರಾಗ ಒಂದು ಸೀರೆ ಅಂಗಡಿನೇ ಇರ್ಲಿಲ್ಲ ನಮ್ ಗೆಳತರೆಲ್ಲ ಸಿನ್ನೂರ್ಗ್ ಹೋದ್ನೆ ರಾಯಚೂರ್ಗ್ ಹೋದ್ನೆ ಎಲ್ಲೆಲ್ಲ ಹೋದ್ ಈಗ ನಮ್ಮ ಓಣ್ಯಾಗ ನೀವು ಸೀರೆ ಅಂಗಡಿ ಓಪನ್ ಮಾಡ್ಬಿಟ್ಟಂದ್ರ ನಾ ಎಲ್ಲ ಗೆಳತಾರ ಹೇಳಿ ಬರ್ರಿ ಬಾಳ ಚಂದ ಸೀರೆ ತಂದನ ಬಾಳ ಚಂದ ಸೀರೆ ತಂದನ ಅಂತೇಳಿ ಅವ್ರೆಲ್ಲರ ಕಡೆಯಿಂದ ನೀನು ವ್ಯಾಪಾರ ಮಾಡಿಸ್ತೀನಿ ನೋಡ್ ನಾ ಅಷ್ಟು ಮಾಡಿ ಪುಣ್ಯ ಕಟ್ಟಿಗೆ ಸುಂದ್ರಿ ಈ ಸೀರೆ ಮಾರೋ ಸುಂದರ ನೋಡಿ ತಾವ ಇದ್ದಲ್ಲಿ ಬಂದು ಖರೀದಿ ಮಾಡಿ ತಗೊಂಡು ಹೋಗ್ತಾರೆ. ಫಸ್ಟ್ ಬೋಣಿಗೆ ನಿನ್ನಿಂದ ಶುರು ಆಗ್ತದೆ. ಇದು ಇಲ್ಕಲ್ ಸೀರೆ, ಇದು ರಬಕಲ್ ಸೀರೆ, ಬಿಜಾಪುರ ಸೀರೆ, ಯಾವ ಬೇಕು ಹೇಳೋ ಇಷ್ಟ ಬಂದ ನಂಗ್ ಸೀರೆ ಗಿರೆ ಏನು ಬೇಡ ಮತ್ತೆ ಏನ್ ಬೇಕು? ಅಲ್ಲಿ ಕಾಣಕತ್ತದಲ್ಲ ಕೆಂಪ್ ಲಂಗದವನಿ ಅದು ಅದು ಬಹಳ ದುಬಾರಿ ಆಕೈತೆ. ಅಯ್ಯ ದುಬಾರಿ ಏಟ ನಿನ್ ದುಬಾರಿ ನಿನ್ ರೇಟ್ ಯಾಕೆ ಹೇಳ್ಬಿಡತ್ತ ನಾನು ಕೇಳಿಬಿಡ್ತೀನಿ 1,000 2,000 3,000 ಎಷ್ಟ್ ನಿನ್ ರೇಟ್ 1,000 ಅಂದ್ರೆ ಕೆಳಗ 2,000 ಅಂದ್ರೆ ಮೇಲೆ ಮಿಡ್ಲ್ ಆಗ್ತದೆ ನೋಡು ಆ ರೇಟ್ನಾಗ ಐತಿ. ಕೆಳಗಂದ್ರ 1,000 ಮ್ಯಾಗಂದ್ರ 2,000 ನಡ್ಬರ್ಕಂದ್ರ 500 ಆಕೈತಿ ನೋಡು ನೋಡುತ್ತೆ. ಏ ಭಾರಿ ಏರ್ಸಿದೆ ನೀನ್ ರೇಟ್ ಸ್ವಲ್ಪ ನೋಡ್ ಲೆಕ್ಕದ ಮ್ಯಾಗ ಏರ್ಸ್ಬೇಕು ಹಿಂಗ್ ಸಿಕ್ಕಾಪಟ್ಟೆ ಏರ್ಸಿದ್ರೆ ಹಂಗ ಭಾಳ ತೊಟ್ಟಕತಿ ಆತ ತಾಗಿಂದ ಮ್ಯಾಗಿಂದ ಸರಸಿ ನಡ್ಬರ್ಕಿಂದ ಒಂದ್ ರೇಟ್ ಮಾಡಿ ಕೊಡು ಇಲ್ಲ ಅಷ್ಟು ಆ ರೇಟಿಗೆ ಆಗಲ್ಲ. ನಾನೊಂದ್ ಕಡೆ ಮಾತು ಹೇಳ್ತೀನಿ, ಕಡೆ ಮಾತು ಹೇಳ್ಬಿಡು 1,000 ರೂಪಾಯಿ ಕೊಡು. ಹೋದ್ರೆ ನಿಂದ ಕೆಳಗಲ್ದ ನಡೆದ್ಬಿಡು ಲಾಸ್ಟ್. ಹಂಗಂತೆ ಹೋಗ್ಬಿಡ್ ಬಿಡ ಹಂಗ ಸುದ್ದ ನಾನು ಒಂದು ಮಾತು ಹೇಳ್ಬಿಡ್ತೀನಿ ಬರ ಮಾಡಿ ಎರಡು ಕೊಟ್ಟು ಬಿಡತ್ತ ಇದೇ ಖುಷಿಗೆ ನೀಲ ನಾ ಮಾಡ್ಲಿ ಇರ್ಲಿತಾ ಬೋಣಿಗೆ ವ್ಯಾಪಾರ ಬಿಡೋದು ಬೇಡ. ಫಸ್ಟ್ ಬೋಣಿ ನಿನ್ನಿಂದ ಹತ್ತಲಿ ಶುರು. ಆದ್ರೆ ನಾವು ರೊಕ್ಕ ತಂದಿಲ್ಲ. ಆಯ್ತು ಮುಂದೆ ಕೊಡುವಂತ ಸೀರೆ ಕೊಡು ಹೋಗ್ಲಿ ಯಾ ಇಷ್ಟ ಇಲ್ಲ ಮ್ಯಾಗ ಬಿಜಾಪುರ ಐತಿ ಕೆಳಗ್ ಬದಾಮಿ ಇದೈತೆ ಎರಡು ಕೊಟ್ಟು ಬಿಡು ನನಗೆ ಅದ ಕೊಡ ನೀನು ನೋಡಿಲ್ಲ ಸಾಲು ಮುಂದೆ ನೋಡಿಲ್ಲ ಕೊಡು ಮತ್ತೆ ನಮ್ಗ ತಂದಿ ತಾರ ನೀನು ಏನ್ ಸ್ವಂತ ಖರ್ಚು ಮಾಡ್ತಂದ ಅಷ್ಟು ಖರೀದಿ ಮಾಡಿ ನಂಗೆ ಗೊತ್ತಿಲ್ಲ ಅರ್ಧ ಮರ್ಧ ಖರೀದಿ ಮಾಡಿ ಅರ್ಧ ಮರ್ಧ ಏನೈತಿ ಈ ಸೀರೆ ರೊಕ್ಕ ಕೊಟ್ರ ಒಳ್ಳೆ ಸ್ವಪ್ನ ಕೊಡ್ತೀನಿ ಈ ಸೀರೆ ರೊಕ್ಕ ಕೊಡ್ಲಿಕ್ಕಂದ್ರೆ ಆಕೆ ನೀನ್ ಬಿಡುದಿಲ್ಲ ನೋಡು ನಿನ್ನ ಲೈಕ್ ಆಗೈತಲ್ಲ ಹೋಗಿ ಕೊಡಮ್ಮ ರೊಕ್ಕ ಏನಾಗ್ಬೇಕು ಕೊಡ್ತಿಲ್ಲ ಹಾ ಕೊಡಮ್ಮ. ಅಯ್ಯ ಚಿನ್ನ ಗುಂಡ ಒಂದು ಏನ್ ನೋಡಿದ್ವಿ ತಂಡ ಹೇಳಕ್ಕೆ ತಂಡ ಅಂದ್ರೆ ಬಿಡ್ತೀಯಪ್ಪ ತಿಂಡಿಲಿ ಕುಡಿದು ಏನ ಸರಿಯಾ Yeah.
ರೊಕ್ಕ ಕೊಡ್ತೀನಿ ಅಂತ ಅಲ್ಲಿವರೆಗೂ ನೀ ಅಂಗಡಿ ಕಾಯಿ. ಆಯ್ತು ಅಷ್ಟು ಮಾಡು. ಹೋಗ್ ಬಾ ಟಾಟಾ. ಯಾಕಿನ ಏನ್ರ ಇದೆಯಲ್ಲ ಮತ್ತೆ ನನ್ ಕೈ ಆಗುದು ಇಲ್ಲ ನಾ ಬರುವುದು ಇಲ್ಲ. ಆಗಿಲ್ವಾ? ನನ್ ಕೈ ಆಗುದು ಇಲ್ಲ ನಾ ಬರುವುದು ಇಲ್ಲ. ಯಾಕ ಏನಾಯ್ತು? ಬೆಳಕರಿಂದ ಏನು ಕೆಲಸ ಇಲ್ಲ. ಏನಿದ್ರು ರಾತ್ರಿ ನೋಡಮ್ ಬೆಳಕರದ್ಮೇಲೆ ಈಗೇನ್ ಮನೆ ಕರ್ಕೊಂಡಾಳ, ರೂಮ್ ಕೊಟ್ಟಾಳ, ಮನೆ ಕೊಟ್ಟ ಮೇಲೆ ಮನ್ಸ್ ಕೊಡ್ಲೇಬೇಕಲ್ಲ. ಇಲ್ಲ ಒಂದ್ ಕೆಲ್ಸ ಮಾಡು, ನಾ ಇನ್ನೂ ಕೊಟ್ಟಿಲ್ಲ ತೋರ್ಸಿಲ್ಲ, ಸುಮ್ನೆ ಕನ್ಸ್ಕೊಳಕ್ ಹೋಗ್ಬೇಡ. ನೀ ಹೆಂಗ ರೂಮ್ ಅಂತ ಕೊಟ್ಟಿಯಲ್ಲ ಇರಾಕ, ಈ ಊರಾಗ ವ್ಯಾಪಾರ ಮಾಡ್ತೀಯಲ್ಲ, ನನಗ 2 ರೂಮ್ ಅದಾವ್, ಅಲ್ಲಿ ಬಾ ಇದ್ದು ವ್ಯಾಪಾರ ಮಾಡು. ಚಲೋ ಆತಂದ್ರ ನಾನ್ ನಿನ್ ಮದ್ವೆ ಆಗುನು. ಮಂದಿನ ವ್ಯಾಪಾರ ಡೌನ್ ಆತಂದ್ರ ಊರಿಗೆ ಹೋಗ್ಬಿಡ್ ನೀನು. ಅಲ್ಲ ವ್ಯಾಪಾರ ಮಾಡ್ತೀನಿ. ಸರಿ ಟಾಟಾ ಬಾಯ್. ಮಗ ಬೇಡ ಎದ್ದೇಳ, ಇನ್ನೊಂದು ಕ್ಲಾಸು ಬಂದ ಅವನು ಬಂದ್ ತಡೀನ. ಬೇಕೇನ್ರವ ಹೂವ, ಮಲ್ಲಿಗೆ ಹೂವ, ಜಾಜಿಗೆ ಹೂವ, ಸಂಪಿಗೆ ಹೂವ, ಬಡ ಬಡ ಬರ್ರಿ ಪಟ ಪಟ ಕೊಡ್ತೀನಿ. ಹೂವೇ 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 ಗಂಗೆ ಮಾನಸ ಗಂಗೆ ಕಲ್ಲು ಮೇಲೆ ಕಲ್ಲಿಟ್ಟು ಜಜ್ಜಿದ ಗೆಳೆಯ ಜಾಗೋ ಪರಸ. ಕಲ್ಲು ಮೇಲೆ ಕಲ್ಲಿಟ್ಟು ಜಜ್ಜಿದ ಗೆಳೆಯ ಜಾಗೋ ಪರಸ. ಏನೇನು ತಿಂಡಿಕೊಂಡೆ ಬಗ್ಗೆ ದೊಡ್ಡ ಹೆಂಗ್ ಮಾಡ್ಯಪ್ಪ ವ್ಯಾಪಾರ? 50 ರೂಪಾಯಿ ಮಾಡ ನೋಡಿ. ಓ ಹೌದಾ, ಸರಿ. ಏನು ವ್ಯಾಪಾರ ಇದು? ಯಾವುದು ಹೂವು? ಜಾಜಿಗೆ ಹೂವ, ಮಲ್ಲಿಗೆ ಹೂವ, ಸಂಪಿಗೆ ಹೂವ. ಸಂಪಿಗೆ ಹೂವು ಹೆಂಗ? ಸಂಪಿಗೆ ಹೂವ 20 ರೂಪಾಯಿ ಮಳ. ಮಲ್ಲಿಗೆ ಹೂವು ಹೆಂಗ? 10 ರೂಪಾಯಿ ಮಳ. ಅದನ್ನ ಒಂದ್ 2 ಮೊಳ ಕೊಡು. ತಗೋ. ನೀನು ಕೊಳ್ಳಾಗ ನಾ ತಗೊಳ್ಳೆ? ನಿಂದಲ್ಲ ಬುಟ್ಟಿ ತಗೋ. ಬುಟ್ಟಿನ ನಂದ, ಹೂವನ ನಂದ, ನನಗ ಮಾರೋರು ನೀವು. ಮತ್ತೇನಪ್ಪ ಬಾಲಚಂದ್ರ, ಅದೆಲ್ಲ ಬಿಟ್ಟು ಈಗ ಇದು ನೀವು ಮಾಡಕತ್ತೆ ನೀವು ವ್ಯಾಪಾರ? ಬಾರ ನನ್ನ ಮೊಸರು ಗಡಿಗೆ. ಹೂನ ನಾನು ಮೊಸರು ಗಡಿಗೆ ಏನ್ ಅವಸರ ಮಾಡಿ ಓಡಿ ಬಂದಲ್ಲ, ಯಾಕ? ಯಾಕಂದ್ರ ನಿನ್ನ ಗುಂಡಾದ ಮೈಮಾಟ ನೋಡಿ ಸಣ್ಣ ಹುಡುಗಿಯರ್ ನೋಡಿ ನಿನ್ಗೂ ಒಂಥರ ಹುಚ್ಚು ಬಡ್ದಂಗಾಗೈತಿ. ಹೌದಾ? ಜಾಸ್ತಿ ಹೊತ್ತಂಗ ಹುಚ್ಚು ಹಿಡಿಸ್ಕೊಳಕ್ ಹೋಗ್ಬಾರ್ದು. ಯಾಕ? ಹಂಗ ಹುಚ್ಚು ಹಿಡಿಸ್ಕೊಂಡ್ರೆ ಮನುಷ್ಯ ಆಗೋದಿಲ್ಲ. ನೀನು ಪಟ್ಟಕ್ ನಾವು ಹುಚ್ಚು ಬಿಡಿಸಿ ಯಾವ್ದ್ರ ಮದ್ವಿ ಮಾಡ್ಕೊ ನಾಟಕ ಆಕತ್ ಬಾಳೆ. ನೀ ಅದಿಯಲ್ಲ. ಮತ್ ನಾ ಇದೀನಿ ಅಲ್ಲಿ ಬರೀ ಬಂದು ಹೇಳ್ತೀರಿ ಹೋಗ್ತೀರಿ. ಮದ್ವೆ ಆಗೋದು ಯಾವಾಗ? ಆಗಾನ. ಆಗಾನ. ಆಯ್ತು ತಗೋ, ನಾನು ನೋಡೋಣ. ರೆಡಿ ಆಗು ಮತ್ತೆ. ಎದಕ್ಕಾಡಿ ರೆಡಿ? ಮದುವೆ ಆಗಕ್ಕೆ. ಮದ್ವೆ ಆಗಕ್ಕ? ನೀವು ಹಿಂಗ್ ಬಂದ್ ಮದ್ವೆ ಆಗಂದ್ರೆ ದಾರೆ ಕೇಳಿದ್ರೆ ನಾ ಹೆಂಗ್ ಮಾಡ್ಲಿ? ಸೀದಾ ಮನೆಗೆ ಬಂದ ನಮ್ಮ ಅಪ್ಪನ ಕೇಳಿ ಮದ್ವೆ ಆಗ್ತೇ ಇಲ್ಲೋ ಅಂತೇಳಿ. ಮತ್ತೇನ್ ಸಮಾಚಾರ?
ಹೇಳ್ಬೇಕು ನೀನ. ನೀ ಹೇಳಿದ್ಮೇಲೆ ನಾ ಹೇಳೋದು. ನಾನು ಹೇಳಿದ್ನಲ್ಲ ಈಗ. ಹೌದಾ ಸರಿ ನಡಿ ಹಂಗ ಮದ್ವೆ ಮಾಡ್ಕೊಂಡು ಹೋಗುನ್. ಬಾ ಮತ್ತೆ ಹೋಗೋಣ. ಹಿಡ್ಕೊ ನಡಿ. ಬಾ. Thank you.
ಸುತ್ತಳತಿ ಮೊಸರಗಳಿಗೆ ಸಾವಿನಂತಿ ಕೇಳ ಹುಡುಗಿ ಸೊಂಡ ಸುಮದ ಯಾಕ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ನಿಮ್ಮ ನೋಟದ ಸಂತನಿ ಭಾವ ನನ್ನ ಶಿಷ್ಟರ ಪಾತ್ರಿದ್ದೀವ ಯಾವ್ಯಾವುದೋ ಇದ್ದಂತಿರಿ ಅದ್ಯಾವುದೋ ನಿಂತು ಬರ್ಲಿಕ್ಕಿಷ್ಟು ಕೊಟ್ರಿ ಬಂದ ಸರ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಆಟಂಕು ಆಹ್ವಾನ ಕೊಡಬ್ಯಾಡ್ರಿ ನಮಗೈತಿ ಧಡಕಲ್ಲಿ ನಮದು ಏನ ಇದ್ರು ಮನೆಯಿಂದ ತಿನ್ನಂಗಿಲ್ಲ ಹೊರಗ ದುಡುಕನ್ನು ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಯಾಕೆ ಬೆಳಕು ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಗುಲ್ಗುಲ್ಲು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳ್ಕೊಂಡು ಹೋಗ್ತಾಳ ಎಲಿ ಹತ್ತರ ಯಾಕೆ ಬರುತ್ತಿ ಏದು ಸರ ಯಾಕೆ ಬಿಡುತ್ತಿ ಅಲಿ ಹತ್ತರ ಯಾಕೆ ಬಿಡುತ್ತಿ ಕಿವಿ ಹತ್ತರ ಯಾಕೆ ನಗುತ್ತಿ ಆನೆಗಳನ್ನು ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ನನ್ನ ಹೊಟ್ಟೆಯಲ್ಲಿ ದಗದಗಿಸಿ ಹುರಿಯುತ್ತಿರುವ ಸೇಡಿನ ಕೆಂಡ ಬೇಕಾದರೆ ಆ ರಣದೇವನ ಪ್ರಾಣ ಹರಣವಾದಾಗಲೇ ನನ್ನ ಹೊಟ್ಟೆಯಲ್ಲಿ ಹುರಿಯುತ್ತಿರುವ ಸೇಡಿನ ಡೊಳ್ಳುರಿ ನಂದುತ್ತದೆ. ಅದಕ್ಕೋಸ್ಕರ ಬರುತ್ತಿದ್ದಾಳೆ ನನ್ನ ಕ್ಲಾಸ್ಮೇಟ್ ಕಾವೇರಿ. ಆ ಕಾವೇರಿಯಿಂದಲೇ ಆ ನನ್ನ ಕಡವೈರಿ ರಣದೇವನ ಪ್ರಾಣ ಹರಣವಾದಾಗಲೇ ನನ್ನ ಸೇಡಿನ ಡೊಳ್ಳುರಿ ನಂದುತ್ತದೆ. ಅದಕ್ಕೋಸ್ಕರ ಬರುತ್ತಿದ್ದಾಳೆ ನನ್ನ ಕ್ಲಾಸ್ಮೇಟ್ ಕಾವೇರಿ. ಆ ಕಾವೇರಿ ಹಿಂದಲೇ ಆ ರಣದೇವನ ಕಥೆಯನ್ನು ಮುಗಿಸಿ ನಂತರ ಹೂವಾಗಿ ಹರಳಿ ಬಾಳಬೇಕಾದ ಸುಕನ್ಯಳನ್ನು ಹಪ್ಪಿ ಮುದ್ದಾಡದಿದ್ದರೆ ನನ್ನ ಹೆಸರು ಸಮರ್ಥನೇ ಅಲ್ಲ.
ಹಲೋ ಕಾವೇರಿ. ಸಾರಿ ಸಮರ್, ನಿಮ್ಮನ್ನು ಕಾಯಿಸಿದ್ದಕ್ಕೆ ನನಗೆ ಕ್ಷಮೆ ಇರಲಿ. ತಡವಾಗಿ ಬಂದಿರೋ ಕಾರಣ ಏನೆಂದು ಕೇಳಬಹುದಾ? ಏನ್ ಮಾಡ್ಲಿ ಸಮರ್, ಮನೆಯಲ್ಲಿ ಎಲ್ಲರ ಕಣ್ಣು ತಪ್ಪಿಸಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಸಾರಿ. ಮನೆಯವರ ಕಣ್ಣು ತಪ್ಪಿಸಿ ಬರಲು ಲೇಟ್ ಆಯ್ತು, ಏನ ನಮ್ಮ ಲಕ್ಷ್ಮೀಪತಿ ಕಣ್ಣು ತಪ್ಪಿಸಿ ಬರಲು ಲೇಟ್ ಆಯ್ತು? ಏನ್ ಮಾತಾಡ್ತಿದ್ದೀರಾ ನೀವು? ಯಾಕೆ ಸಮರ್, ಯಾವಾಗ ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಟ್ಟೆ ಮಾತಾಡ್ತಿದ್ದೀರಲ್ಲ? ನೋಡಿ, ನಿಮ್ಮನ್ನು ಬಿಟ್ಟು ಪರಪುರುಷರನ್ನು ನೋಡುವುದು ಒಂದೇ, ನನ್ನ ಸೆರಗಿನಲ್ಲಿ ಬೆಂಕಿ ಕಟ್ಟಿಕೊಳ್ಳುವುದು ಒಂದೇ. ಕೋಪಿತಳಾಗಬೇಡ ಕಾವೇರಿ, ಸುಮ್ಮನೆ ಹಾಗೆ ತಮಾಷೆ ಮಾಡಿದೆ. ಇರ್ಲಿ ಬಿಡಿ, ಈಗ ನನ್ನನ್ನು ಕರೆಸಿದ ಕಾರಣ ಏನು ಅಂತ ಹೇಳಿದ್ರೆ ಒಳ್ಳೇದಿತ್ತು. ನನ್ನಿಂದ ಏನಾಗ್ಬೇಕಾಗಿದೆ ಹೇಳಿ? ನಿನ್ನಿಂದ ನನ್ನ ಕಡವೈರಿ ರಣದೇವನ ಪ್ರಾಣ ಹರಣವಾಗಲೇ. ಆ ರಣದೇವನ ಕತೆ ನಿನ್ನಿಂದ ಮಾತ್ರ ಸಾಧ್ಯ ಮುಗಿಸಲು. ಅಲ್ಲ, ಆ ರಣದೇವನ ಪ್ರಾಣ ತೆಗೆದಕ್ಕೂ ಕಾರಣ ಅಂತ ಹೇಳ್ತೀರಾ? ಆ ರಣದೇವ ನನ್ನ ಕುಟುಂಬಕ್ಕೆ ಮಾಡದ್ದನ್ನೆಲ್ಲ ಅನ್ಯಾಯ ಮಾಡಿದ್ದಾನೆ. ಹೂವಾಗಿ ಹರಳಿ ಬಾಳಬೇಕಾದ ನನ್ನ ತಂಗಿಯ ಶೀಲ ಹಣವನ್ನು ಮಾಡಿಸಿ ಕೊಟ್ಟಿನ ದರ್ಬಾರದಲ್ಲಿ ಕೇಸನ್ನು ದಕ್ಕಿಸಿಕೊಂಡಿದ್ದಾನೆ. ಓಕೆ ಓಕೆ ಸಮರ್, ನೀನು ಹೇಳಿದಾಗೆ ಅವನು ಕೊಲ್ಲುವುದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆದ್ರೆ ಇದರಿಂದ ನನಗೆ ಸಿಗುವ ಲಾಭ? ಅವನ ಕೊಂದ ಮಾರ್ನಿಂಗ್ ದಿನನೇ ನಿನ್ನನ್ನು ನನ್ನ ಸತ್ಯವೆಂದು ಸ್ವೀಕರಿಸ್ತೇನೆ. ಓಹೋ, ಈ ಮಾತಿಗೆ ಏನಾದ್ರೂ ತಾವು ತಪ್ಪಿದ್ರೆ? ಈ ಮಾತಿಗೆ ತಪ್ಪಿದರೆ ನನ್ನ ತಾಯಿ ಜಾಣಿಯ ರಕ್ತಿ ಕೇಳದಿದ್ದಳೆಂದು ತಿಳಿ. ಸಮರ್, ಈ ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ. ಆದ್ರೆ ಒಂದೇ ಒಂದು ಮಾತು, ಈ ನಿಮ್ಮ ಪ್ರೀತಿಯನ್ನು ಮೆಚ್ಚಿ ನಿಮ್ಮನ್ನು ಇಷ್ಟಪಟ್ಟು ನನ್ನ ಮನೆಯವನ್ನೆಲ್ಲ ಬಿಟ್ಟು ನಿಮ್ ಜೊತೆಗೆ ನಾನು ಓಡ್ ಬಂದೆ. ಯಾಕೆ ಗೊತ್ತಾ? ನಿಮ್ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ನಿಮ್ ಜೊತೆಗೆ ಜೀವನ ಮಾಡ್ಬೇಕು ಅಂತ. ಒಂದ್ ವೇಳೆ ನೀವೇನಾದ್ರೂ ಮೋಸ ಮಾಡಿದ್ರೆ ಖಂಡಿತ ಈ ಕಾವೇರಿ ಬದುಕಿರಲ್ಲ. ಯಾಕಂದ್ರೆ ಕುಡುಗೋಲು ನಿಮ್ ಕೈಯಲ್ಲಿದೆ, ಕುಂಬಳಕಾಯಿನೂ ನಿಮ್ ಕೈಯಲ್ಲಿ. ಆ ಕುಂಬಳಕಾಯಿನ ಕಾಪಾಡ್ಕೋತಿರೋ ಅಥವಾ ಕುಡುಗೋಲಿಂದ ಅದನ್ನ ಕೊಚ್ಚಾಡ್ತಿರೋ ನಿಮಗ್ ಬಿಟ್ಟಿತ್ತು. ಈ ನನ್ನ ಜೀವಕ್ಕೆ ಏನು ತೊಂದರೆ ಆಗದೆ ನೋಡ್ಕೊಂಡ್ರೆ ಅದೇ ನನಗೆ ಧನ್ಯ. ಪ್ರೀತಿಸಿದ ಹೃದಯಗಳು ಒಂದಾಗುವ ಸಮಯದಲ್ಲಿ ಕೊಲ್ಲೋ ಮಾತೇಕೆ ಕಾವೇರಿ? ಕೊಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚನ ಪರಮಾತ್ಮನೆಂದು ಈ ಹರತು ಬೆರೆತವನೇ ಈ ಸಮರ್ಥ. ಆದ್ರೂ ಹೇಳಕ್ಕಾಗಲ್ಲ, ಕೆಲ್ಸ ಆದ್ಮೇಲೆ ಇವಳ್ದೇನಪ್ಪ ಅಂತ ನನ್ನ ಕತ್ತಿನ ಅರೋಹರ ಮಾಡ್ಬಾರ್ದಲ್ಲ, ಅದಕ್ಕೆ ಕೇಳಿದೆ. ಸರಿ, ಈ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇದೆ, ಬನ್ನಿ ಹೋಗೋಣ. ಹಾಗಾದ್ರೆ ಹೋಗೋಕ್ಕಿಂತ ಮುಂಚೆ ನಿನ್ನ ಕಂಠದಿಂದ ಒಂದು ವಿಪ್ಪಾದ ಗೀತೆ. ಸರಿ ರಾಜ, ಈ ನಿಮ್ಮ ಮನಸ್ಸನ್ನು ತರಿಸಿ ನಾನು ಆ ಕೆಲ್ಸಕ್ಕೆ ಹೋಗ್ತೀನಿ. ಓಕೆ ಓಕೆ. Under the